ಇನ್ನು ಹಾಸನದ ಆದಿದೇವತೆ ಹಾಸನಾಂಬೆಯ ದರ್ಶನಕ್ಕೆ ದೀಪಾವಳಿ ಸಂದರ್ಭದಲ್ಲೂ ಕೂಡ ಭಕ್ತರು ಬರ್ತಾ ಇದ್ದಾರೆ. ದಾಖಲೆ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ತನಕ ಅಲ್ಲಿಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಒಂದು 23 ಲಕ್ಷಕ್ಕೂ ಹೆಚ್ಚು ಜನ ನಿನ್ನೆ ಸಂಜೆ ತನಕ ರೆಕಾರ್ಡ್ ಆಗಿರೋದು. ಇಷ್ಟು ದೊಡ್ಡ ಸಂಖ್ಯೆ ಇತಿಹಾಸದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಜನ ಬಂದರು. ದೀಪಾವಳಿ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಜನ ಬರ್ತಾ ಇದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಸಾರ್ವಜನಿಕ ದರ್ಶನಕ್ಕೆ ಅದ್ಧೂರಿಯಾಗಿ ತೆರೆ ಬೀಳುತ್ತೆ. ಹೊಸ ದಾಖಲೆ ಬರೆದಿದೆ ಹಾಸನಾಂಬ ಜಾತ್ರಾ ಮಹೋತ್ಸವ ಅನ್ನೋದರ ಮಾಹಿತಿ ಇದು. ನೋಡಿ, ನಿನ್ನೆ ಸಂಜೆ 6 ಗಂಟೆ ತನಕನೂ ಟೋಟಲ್ ಆಗಿ ಒಂದು 23 ಲಕ್ಷ ಜನ ಬಂದಿರೋದಂತೆ. ಅದೇನು ಕಡಿಮೆ ಮಾತಾ? ಮತ್ತು ಒಂದು ಜಿಲ್ಲೆಗೆ ಏಕಾಏಕಿ ಜನ ಹರಿದು ಬರ್ತಾರೆ. ಎಲ್ಲೂ ಸಣ್ಣ ಗೊಂದಲಗಳು ಕೂಡ ಆಗಲ್ಲ ಅಂದರೆ ಎಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಅನ್ಡೌಟೆಡ್ಲಿ ಮಾಡಿದೆ. ಜಿಲ್ಲಾಡಳಿತ ಮನಸ್ಸು ಮಾಡಿದ್ರೆ ಹಿಂಗೊಂದು ಕಾರ್ಯಕ್ರಮ ನಡೆಸ್ಕೊಡ್ಬಹುದು ಅನ್ನೋದಕ್ಕೆ ಇವರೊಂದು ಎಕ್ಸಾಂಪಲನ್ನು ಸೆಟ್ ಮಾಡ್ತಾ ಇದ್ದಾರೆ. ಐ ಆಮ್ ಶ್ಯೂರ್ ನಾಳೆ ತನಕನೂ ಇದೇ ಸ್ಟ್ರಿಕ್ಟ್ ರೂಲ್ಸ್ ಅಲ್ಲಿ ಪಾಲನೆ ಆಗುತ್ತೆ. ಮತ್ತು ಯಾರಿಗೂ ವಿಪರೀತವಾಗಿ ತೊಂದರೆ ಆಗಿದ್ದು, ಗಂಟೆಗಟ್ಟಲೆ ಕಾದು ಅಸ್ವಸ್ಥರಾಗಿದ್ದು ಯಾವುದೂ ಕೂಡ ಕಂಡು ಬರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಪೊಲೀಸರಿದ್ದಾರೆ, ಅವಿರತವಾಗಿ ಶ್ರಮಿಸಿದ್ದಾರೆ. ಇಷ್ಟು ಜನ ಬಂದಿದ್ದಾರೆ, ಅಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು ಅಂದರೆ ಡೆಫಿನೆಟ್ಲಿ ಜಿಲ್ಲಾಡಳಿತಕ್ಕೆ ಕ್ರೆಡಿಟ್ ಹೋಗಲೇಬೇಕು, ಪೊಲೀಸರಿಗೆ ಕ್ರೆಡಿಟ್ ಹೋಗಲೇಬೇಕು. ಕುಟುಂಬ ಸಮೇತರಾಗಿ ಜನ ಬರ್ತಾ ಇದ್ದಾರೆ. ಹಾಸನದ ಅಧಿದೇವತೆಯ ದರ್ಶನ ಕರುಣೆಯನ್ನು ಬಯಸಿ ಬರ್ತಾ ಇರುವ ಜನಸಮೂಹ ಒಂದು ಕಡೆಗೆ, ಇನ್ನು ಕೆಲವು ಕಡೆಗಳೆಲ್ಲ ಅಂದರೆ ನಾರ್ಮಲ್ ನಿನ್ನೆ ತನಕ ಇದ್ದಂತಹ ರಶ್ಶು ಒಂದು ಸ್ವಲ್ಪ ಗಂಟೆಗಳ ತನಕ ಇರಲಿಲ್ಲ ಅಂತ. ಪ್ರಾಬಬ್ಲಿ ಆಲ್ರೆಡಿ ಯಾರ್ಯಾರು ದರ್ಶನವನ್ನು ಬಯಸಿ ಬಂದಿದ್ರು ಅವ್ರದ್ದೆಲ್ಲ ಆಗಿರುತ್ತೆ. ಮತ್ತು ಹಬ್ಬನೂ ಇರೋದ್ರಿಂದ ಜನ ಹಬ್ಬ ಆಚರಿಸೋದಕ್ಕೂ ಕೂಡ ಪ್ರಿಯಾರಿಟಿ ಕೊಟ್ಟಿರಬಹುದು. ಸೊ ತುಂಬ ರಶ್ ಇಲ್ಲ. ಲಾಸ್ಟ್ ಒಂದು 10 ಡೇಸ್ ಆಕ್ಯುಪೈಡ್ ಇತ್ತಲ್ಲ ಪ್ರತಿ ಕ್ಯೂ, ಹಾಗೆಲ್ಲ ಇಲ್ಲ. ಬರ್ತಿದ್ದಾರೆ, ಆದರೆ ಇವತ್ತು ಜನ ಬರ್ತಿದ್ದಾರೆ. ಮಧ್ಯಾಹ್ನದ ಮೇಲೆ ಚಿತ್ರಣ ಬದಲಾಗಬಹುದು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಇವತ್ತು ಯಾವ ರೀತಿಯಾಗಿ ಭಕ್ತರ ಸಂದಣಿ ಕಾಣಿಸ್ತಾ ಇದೆ? ಜಿಲ್ಲಾಡಳಿತ ಮತ್ತು ಪೊಲೀಸ್ ವ್ಯವಸ್ಥೆಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಮಮತಾ, ನಿಜಕ್ಕೂ ಹಾಸನಾಂಬ ದೇವಿ ದರ್ಶನ ಏನಿದೆ ಈ ವರ್ಷ ಒಂದು ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿದ್ರೆ, ಮತ್ತೊಂದೆಡೆ 11 ದಿನವೂ ಭಕ್ತರಿಂದ ಎಲ್ಲಾ ರೀತಿಯ ಸಾಲುಗಳು ತುಂಬಿ ತುಳುಕಿದ್ದು, ಇಂದು ಸಾರ್ವಜನಿಕ ದರ್ಶನಕ್ಕೆ 12ನೇ ದಿನ ಭಕ್ತರ ಸಂಖ್ಯೆಯಲ್ಲಿ ಸಂಪೂರ್ಣವಾಗಿ ಇಳಿಮುಖವಾಗಿದೆ. ಅಂದ್ರೆ ಇಲ್ಲಿವರೆಗೂ ಬೆರಳೆಣಿಕೆಯಷ್ಟು ಭಕ್ತರು ಮಾತ್ರ ಬರ್ತಾರೆ. ಅದೇ ಇದೇ ರೀತಿ ಮುಂದೆನೂ ಇರಲ್ಲ. ಯಾಕೆಂದ್ರೆ ಈ ಏನು ಸರದಿ ಸಾಲು ಏನಿದೆ ಅದು ಸಂಪೂರ್ಣವಾಗಿ ಖಾಲಿ ಇದೆ. ಅದು 1000 ರು ಇರ್ಬೋದು, 300 ರು ಇರ್ಬೋದು. ಧರ್ಮ ದರ್ಶನ ಸಾಲು ಖಾಲಿ ಇದೆ. ಯಾಕೆಂದ್ರೆ ಬೆಳಗ್ಗೆವರೆಗೂ ಸಹ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಈಗ ಬಂದಿರತಕ್ಕಂಥ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗಿದೆ. ನಾಳೆ ಒಂದೇ ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿರೋದ್ರಿಂದ ರಾಜ್ಯದ ಮೂಲೆಗಳಿಂದ ಸಹ ಭಕ್ತರು ಬರುವಂತ ಒಂದು ಸಾಧ್ಯತೆ ಇದೆ. ಏನು ನಿನ್ನೆವರೆಗೂ ಒಂದು ಸುಮಾರು 23 ಲಕ್ಷಕ್ಕೂ ಹೆಚ್ಚು ಭಕ್ತರು ದರ್ಶನವನ್ನ ಪಡೆದಿದ್ದಾರೆ. ಇಂದು ಆ ಭಕ್ತರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ. ಆದ್ರೆ ಬರ್ತಾ ಏನು ನಾಳೆ ಒಂದೇ ದಿನ ದರ್ಶನ ಇರೋದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾದ ಅಂಶ ಏನಂದ್ರೆ, ಏನು 12 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯಿತು, ಯಾವುದೇ ಒಂದು ಸಣ್ಣ ಗೊಂದಲ ಆಗದ ರೀತಿ ದೇವಿ ದರ್ಶನವನ್ನ ಪಡ್ತಾ ಇದ್ದಾರೆ. ಇಂದು ಕೆಲ ಭಕ್ತರಿಗೆ ಅದೃಷ್ಟ ಅಂತಲೇ ಹೇಳುವುದು. ಯಾಕಂದ್ರೆ ಬೆಳಗ್ಗೆ ಏನು ದೇವಿ ದರ್ಶನ ಆರಂಭವಾಯಿತು, ಕೇವಲ 20 ನಿಮಿಷಗಳಲ್ಲಿ ದೇವಿ ದರ್ಶನವನ್ನ ಪಡೆದು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 12 ದಿನಗಳು ಯಶಸ್ವಿಯಾಗಿ ನಡೆದಿದೆ. ಇಂದು ಮಧ್ಯಾಹ್ನ 2 ರಿಂದ 3:30ರವರೆಗೆ ನೈವೇದ್ಯಕ್ಕಾಗಿ ಗರ್ಭಗುಡಿಯ ಬಾಗ್ಲನ್ನ ಹಾಕ್ತದೆ. ಆ ನಂತರ ರಾತ್ರಿ 9ರವರೆಗೆ ದೇವಿ ದರ್ಶನ ಆಗ್ತದೆ. 9ರಿಂದ ದೀಪಾವಳಿಯ ಪೂಜೆಗಾಗಿ ನಾಳೆ ಬೆಳಗ್ಗೆ 5 ಗಂಟೆವರೆಗೆ ಗರ್ಭಗುಡಿಯ ಬಂಧನ ಮಾಡಲಾಗ್ತದೆ. ನಾಳೆ ಬೆಳಗ್ಗೆ ಏನು 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಮಾತ್ರ ದೇವಿ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಆ ನಂತರ ಶಾಸ್ತ್ರೋಕ್ತವಾಗಿ ಗುರುವಾರ ಗರ್ಭಗುಡಿಯ ಬಾಗಿಲನ್ನ ಮುಚ್ಚಲಾಗ್ತದೆ. ಇಂದು ಏನು ಕಡಿಮೆ ಇದೆ ಜನಸಂಖ್ಯೆ, ಬರ್ತಕ್ಕಂಥ ಸಮಯದಲ್ಲಿ ಅದು ಏರಿಕೆ ಆಗುವಂತ ಸಾಧ್ಯತೆ ಕಾಣಬಹುದು. ಮಮತಾ, ರೈಟ್. ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.